ಕತ್ತಿ ಮತ ಅಂತ ಪಕ್ಕ ಅನುಭವಿಸಿ ಬಂದವಳು ನಾನು. ಸುಮ್ಮನೆ ಕೂತ್ಕೊಂಡ್ರೆ ದುಡ್ಡು ಬರಲ್ಲ. ಒಂದು ತಲೆ ಹಿಡಿಬೇಕು, ಇಲ್ಲ ತಲೆ ಹೊಡಿಬೇಕು. ನನಗೆ ಒಂದು ಹರಕೆ ಕುರಿ ಬೇಕಿದೆ. ಆ ಹರಕೆ ಕುರಿ ಎಂದು ಮಹೇಂದ್ರನಾದ. ಹೇಗಿದೆ ನನ್ನ ಕಾಮಲೀಲೆ ಕಾರ್ಮೋಡದ ಬೆಂಕಿಯ ಸಿಡಿಲು. ದಟ್ ಈಸ್ ರಿಯಲ್ ಲೈಫ್. ಅಲ್ಲ, ಈ ಮುದುಕಿ ಯಾಕೆ ಏನ್ ಮಾಡ್ತಾ ಇದ್ದಾಳೆ ಒಳಗೆ? ಏ ಮುದುಕಿ, ಏನೇ ಮಾಡ್ತಾ ಇದೆ ಒಳಗೆ? ಬಾರೆ ಹೊರಗೆ. ಏ ಮುದುಕಿ, ಏನೋ ಕೆಲಸ ಎಲ್ಲ ಆಯ್ತಾ? ಕೆಲಸ ಎಲ್ಲ ಮುಗಿಸಿದ್ದೀನಮ್ಮ. ಪಾತ್ರೆ ಎಲ್ಲ ತೊಳೆದಿದ್ದೀನಿ. ಸ್ವಲ್ಪ ಹೊತ್ತು ಸುಧಾರಿಸ್ಕೊಳ್ಳ ತಾಯಿ. ಪಾತ್ರೆ ತೊಳೆದ್ರೆ ಬಟ್ಟೆ ಯಾರು ನಿನ್ನ ಗಂಡು ಹೋಗಿತಾನೇನೆ? ನೋಡವ, ನನ್ನ ಬೇಕಾದ ಕೆಲಸ ಕಚ್ಚು, ಬೇಕಾದಷ್ಟು ಬಯ್ಯಿ. ಆದ್ರೆ ದೇವ್ರಂತ ನನ್ನ ಗಂಡಗ ಮಾತ್ರ ಏನು ಅನ್ಬೇಡವ, ಏನು ಅನ್ಬೇಡ. 3 ದಿನ ಅಥವಾ ಊಟ ಮಾಡಿ ತಲೆ ಬಹಳ ಸುತ್ತಾಕತ್ತತಿ. ಸ್ವಲ್ಪ ಹೊತ್ತು ಸುಧಾರಿಸ್ಕೋತೀನಿ. ಆಮ್ಯಾಗ ಇಲ್ಲೇ ಹಿತ್ತಲ್ದಾಗ ಅರ್ವಿ ಕೊಡ್ತೀನವ. ಹಿತ್ತಲ್ದಾಗ ಹೋಗಿದ್ರ ಕರೆಂಟ್ ಬಿಲ್ ಯಾರು ನಿನ್ನ ಗಂಡ ಕಟ್ತಾನೇನೆ? 3 ಹೊತ್ತು ಕೂತ್ಕೊಂಡು ಉಣ್ಣೋರೇ ಇದ್ದೀರಾ. ನನ್ನ ಗಂಡ ಒಬ್ನೇ ದುಡಿಯೋದು ಮನೆಯಲ್ಲಿ. ಖರೇತವ ಪಾಪ, ನನ್ನ ಕೂಸು ಒಂದ ದುಡಿಯಕತ್ತತಿ. ಅವನಿಗೆ ತ್ರಾಸ ಆಗ್ಬಾರ್ದು. ನನಗ ತ್ರಾಸ ಆದ್ರೂ ಚಿಂತಿಲ್ಲ. ನಾ ಅರ್ವಿ ಒಕ್ಕೊಂಬರ್ತೀನವ, ಒಕ್ಕೊಂಬರ್ತೀನಿ. ಯವ್ವ ಬೇ ಯವ್ವ, ಹೊಟ್ಟೆ ಬಾಳ ಹಸೆಕತ್ತದ ಬೇ. ಒಂದು ಈಟನ್ನ ಕವರ್ನ ಸುತ್ತ ಕೊಟ್ಟಿ ಅಂದ್ರು ಹಳ್ಳ ದಂಡ್ಯಾಗ ಕುಂತು ಊಟ ಮಾಡಿ ಅರ್ವಿ ಒಕ್ಕೊಂಬರ್ತೀನಿ. ನಿನ್ನ ಕೈ ಮುಗಿತೀನವ. ಮಾತೆತ್ತಿದ್ರೆ ಅಣ್ಣ ಅಣ್ಣ ಅಂತ ಸಾಯ್ತಿಯಲ್ಲಿ 2 ದಿವಸ ಊಟ ಬಿಟ್ರೆ ನೀನೇನ್ ಸತ್ ಹೋಗೋದಿಲ್ಲ. ಇರು ಬಂದೆ. ಹಳ್ಳಕ್ಕೆ ಹೋಗಿ ಅರ್ಬಿ ಹೋಗ್ಕೊಂಡ್ ಬಾ. ಹೊಲಸಿಟ್ಕೊಂಡು ಬಂದಿ ತಿರುಗ ನಡೆ. ಕತ್ತೆಗೆ ಲತ್ತೆ ಪೆಟ್ಟು ಬಿದ್ರೇನೆ ಬುದ್ಧಿ ಕಲಿಯೋದು. ಏನಂದ್ರೆ ಅಷ್ಟೈಶ್ವರ್ಯದಲ್ಲಿ ಮೃಷ್ಟಾನ ಭೋಜನ ಮಾಡುತ್ತಾ ಇಷ್ಟ ಬಂದ ಹುಡುಗರೊಂದಿಗೆ ಕಾಲ ಕಳೆಯುವ ಈ ಶರ್ಮಿಳಗೇನಂದೆ? ನಾಯಿ ನೋಡಿ ಕುಂಡಿ ತರಬೇಕು, ತಾಯಿ ನೋಡಿ ಹಣ್ಣು ತರಬೇಕು ಅಂತೆಲ್ಲ. ಅನುಭವಿಸು, ಅನುಭವಿಸು. ಅದರ ಪ್ರತಿಕಾರವೇ ಇದು. ನನ್ನ ಈ ಸೇಡಿನ ಜ್ವಾಲೆಯಲ್ಲಿ ನಿಮ್ಮನ್ನ ಸುಟ್ಟು ಭಸ್ಮ ಮಾಡಿ ನಿನ್ನ ರೋಡಲ್ಲಿ ಭಿಕ್ಷೆ ಬೇಡ ಹಾಗೆ ಮಾಡ್ತೀನಿ. ಏನಂದೆ? ಏನೋ ಮಗ ಮನೆಗೆ ಸೊಸೆ ತಂದಿದ್ದ ಅಂತ ಖುಷಿ ಪಟ್ಟಿದ್ರೆ ನಾಯಿಗೆ ಬಿಸಾಕ್ದಾಗೆ 1 ರೊಟ್ಟಿನ ಬಿಸಾಕ್ತಿದ್ದೆ. ಆದ್ರೆ ನೀನೇನು ಮಾಡ್ದೆ? ಮನೆಗೆ ಬರುತ್ತಲೇ ಅವಮಾನ. ಆ ಅವಮಾನದ ಬೆಂಕಿ ನನ್ನ ಎದೆಯಾಗಿನ್ನು ತಗದಗ ಅಂತ ಉರಿಯಾಕತ್ತೈತೆ. ಹಾ, ಉರಿಯಾಕತ್ತೈತೆ. ಏನ್ರಿ ನೀವು ಎಷ್ಟೊಂದು ಬೇತ್ಕೊಂಡ್ ಬಿಟ್ಟಿದ್ದೀರಾ? ಕಾರ್ನಲ್ಲಿ AC ಹಾಕೊಳ್ಳಿ ಅಂದೆ, ಹಾಕೊಳ್ಳೋದೇ ಇಲ್ಲ. ಡ್ರೈವರ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಂಡ್ರು ಅಥವಾ ನಾನೇ ಮಾಡ್ಲೋ? ಕಾರ್ ಗಾಡಿ ಡ್ರೈವರ್ನ ನೇಮಕ ಮಾಡಿದ್ದೀನಲ್ಲ. ಮಾಡಿದ್ದೀರಾ? ಹೌದು. ಏನ್ ಮುಂದೆ ಆ ಕಾರ್ ಗಾಡಿನ ನೀನು ಎಲ್ಲಿ ಬೇಕಾದಲ್ಲಿ ಒಯ್ಬೋದು ನನ್ನ ಚಿನ್ನ. ಹೌದಾ? ಏನ್ರಿ ನೋಡ್ತಾ ಇದ್ರಾ? ಮುದುಕಿ ಮುದುಕಿ ಅಯ್ಯಯ್ಯಯ್ಯಯ್ಯಯ್ಯೋ, ಈ ನಿಮ್ಮವ್ವನ ಕಾಲಾಗ ಸಾಕಾಗಿ ಹೋಗೈತ್ ನೋಡ್ರಿ ನನಗ. ಅತ್ತಿಯವ್ರಿ, ಚಲೋ ಚಲೋ ಸೀರೆ ಉಟ್ಕೋರಿ ಅಂದ್ರ ನನಗೆ ಯಾಕೆ ಬಿಡವ ಸೀರೆ? ಊರ್ ಹೋಗಂತೈತಿ, ಕಾಡ್ ಬಾ ಅಂತೈತಿ ಅಂತಾಡ್ರಿ. ಅತ್ತಿಯವ್ರೆ, ಟೈಮ್ ಸರಿ ಊಟ ಮಾಡ್ರಿ ಅಂದ್ರ ಮಾಡೋದೇ ಇಲ್ರಿ. ಅತ್ತಿಯವ್ರೆ, ಟಿವಿ ನೋಡ್ಕೊಂತ ಕುಂದ್ರಿ, ಕಾಲ್ ಮೇಲೆ ಕಾಲ್ ಹಾಕೊಂಡಂದ್ರ ಒಲ್ಲೆ ಅಂತೇಳಿ ಅರ್ಬಿ ಗಂಟು ತಗೊಂಡ್ ಹಳ್ಳಕ್ ಹೋಗ್ಯಾಡ್ರಿ. ಏನು ಬಟ್ಟೆ ಗಂಟೆ ಹಳ್ಳದ ದಂಡಿಗೆ ಹೊತ್ತ ಮುದುಕಿ? 10 ಆಳುಗಳ ಮನೆಯಲ್ಲಿ ದುಡ್ತಿರುವಾಗ ಬಟ್ಟೆ ಗಂಟೆ ಹಳ್ಳದ ದಂಡಿಗೆ ಹೋಯ್ದ ಅಂದ್ರೆ ಈ ನನ್ನ ಮರ್ಯಾದನ 3 ಕಾಸಿಗೆ ಮಾರ್ತಾ ಇದ್ದಾಳೆ ಮುದುಕಿ. ಹೌದ್ರಿ, ನೋಡಿದ ಜನ ಅನ್ನೋ ಹಾಗೆ ಆಗಿದೆ. ಅಲ್ಲ, ಮಗ ಸೊಸೆ ಮನೇಲಿ ಎತ್ಕೊಂಡು ಮುದುಕಿನ ಕೆಲಸ ಮಾಡಿಸ್ತಿದ್ದಾರೆ ಅಂತ ಎಲ್ಲ ಜನ ಅನ್ಕೊಳ್ತಾ ಇದಾರ್ರಿ. ಮುದುಕಿ ಈ ರೀತಿ ಮಾತಾಡ್ತಾ ಇದ್ದಾಳೆ. ಹಾ, ಏನಾದ್ರೂ ಮುದುಕಿ ಮನೆಯಲ್ಲಿ ಇದ್ದಿದ್ರೆ ಅಯ್ಯ ರೀ, ನೀವೇನು ತಿಳ್ಕೊಳ್ಳ ಅಂದ್ರೆ ನಾನೊಂದು ಮಾತು ಹೇಳ. ನಿಮ್ಮ ತಾಯಿನ ಯಾವ್ದಾದ್ರು ಅನಾಥಾಶ್ರಮಕ್ಕೋ ವೃದ್ಧಾಶ್ರಮಕ್ಕೋ ಸೇರಿಸ್ಬಿಡೋಣ ರೀ.
ಆದಷ್ಟು ಬೇಗ ಆ ಕೆಲಸ ನಾನೇ ಮಾಡ್ತೀನಿ ಬಿಡು. ಎಷ್ಟು ಒಳ್ಳೆ ಗಂಡಾರಿ ನೀವು. ಅಲ್ಲ ಹೊಟ್ಟಿ ತಳ ಹಾಕ್ತದೆ, ಏನ್ ಮಾಡಿದೆ ಟಿಫನು? ಅಯ್ಯೋ ಟಿಫನ್ ಮಾಡಿಲ್ಲ ರೀ, ಹೋಳಿಗೆ ಊಟ ಮಾಡಿದೀವಿ. ಹೌದಾ, ಹಾಗಾದ್ರೆ ಬೇಗ ಬಂದ್ಬಿಡು. ಏನು ಅರ್ಜೆಂಟ್ ಮೀಟಿಂಗಾ? ಅಲ್ಲ ಕಣೋ, ನನ್ನ ಟಿಫನ್ ಮಾಡುವ ಸಮಯ ಇದು. ಬರ್ಬೇಕಾ? ಖಂಡಿತ ಬರ್ತೀನಿ. ಎಸ್ ಎಸ್ ಓಕೆ. ಚಿನ್ನ, ಏನ್ರಿ ಸ್ನೇಹಿತ ಫೋನ್ ಮಾಡಿದ್ದಾನೆ, ಬಿಸ್ನೆಸ್ ಬಗ್ಗೆ ಮೀಟಿಂಗು. ಆಗೋ ಹೀಗೆ ನೋಡಿ, ಬಂದ್ಬಿಡ್ಲಾ? ನಿಮ್ಗೆ ಯಾವಾಗ್ಲೂ ಫೋನ್ ಬರ್ತಾನೆ ಇರುತ್ತೆ, ಆದ್ರೆ ಇವತ್ತು ಹೋಳಿಗೆ ಸಾರಿನ ಊಟ ನೀವು ಮಾಡ್ಲೇಬೇಕು. ಬಿಸ್ನೆಸ್ ಕೊನೆ. ಅಯ್ಯೋ ರೀ. ಹೋಗೇ ಬಿಟ್ಟ. ಎಲ್ಲಿಗೆ ಹೋಗ್ತೀಯ? ಹೊಟ್ಟೆ ಹಾಸಿದ್ರೆ ತಾನಾಗೇ ಬರ್ತೀಯ. ಒಂದು ದಿನನಾದ್ರೂ ಮನೆಯಲ್ಲಿ ಇರ್ಲಿಲ್ಲ, ಸರಸ ಸಲ್ಲಾಪದಿಂದ ನನ್ನ ಮಣ ತರಿಸಲಿಲ್ಲ. ಮದುವೆ ಆಗಿ ಇಷ್ಟು ವರ್ಷ ಆದ್ರೂ ನನ್ನ ಹೊಟ್ಟೆನಲ್ಲಿ ಒಂದು ನಾಯಿ ಕುಣ್ಣಿ ಕೂಡ ಹುಟ್ಲಿಲ್ಲ. ನನ್ನ ಮನ ತನಿಸುವ ರಾಜ ಆ ನನ್ನ ಹರಿ, ಆ ನನ್ನ ವಿಠಲ್ ರಾಜನಿಂದ ಮಾತ್ರ ಸಾಧ್ಯ. ಆದ್ರೆ 3 ದಿನ ಆಯ್ತು, ಎಲ್ಲಿ ಹಾಳಾಗಿ ಹೋಗಿದಾನೋ ಏನೋ, ಎಲ್ಲ ನನ್ನ ಸೌತಿ ಮನೆಗೆ ಹೋಗಿ ಬಿದ್ದಿದಾನೋ ಏನೋ. ಬರ್ಲಿ ಮಾಡ್ತೀನಿ. ಆತನ ರೋಮನದ ಮೇಲೆ ಮಿದ್ದು ಮರ್ಜನ ಮಾಡ್ಬೇಕಂದ್ರೆ ಹಾಳಾದ ಮುದುಕಿ ಒಂದು ಮನೆಯಲ್ಲೇ ಸಾಯ್ತಿರುತ್ತೆ. ಹೇಗ ಮುದುಕಿನ ಮನೆ ಬಿಟ್ಟು ಹೊರಗೆ ಹಾಕೋದಕ್ಕೆ ಮಹೇಂದ್ರನಿಂದ ಗ್ರೀನ್ ಸಿಗ್ನಲ್ ಸಿಕ್ಕಾಗಿದೆ. ಈ ಸಮಯನ ಉಪಯೋಗಿಸ್ಕೊಂಡು ಮುದುಕಿನ ಹೊರಗೆ ಹಾಕಿ ನನ್ನ ಆಸೆನ ಈಡೇರಿಸ್ಕೊತೀನಿ. ಏನಂತೀರ? ಮುದುಕಿ ಯಾಕೆ ಇಷ್ಟು ಬೇಗ ಬರ್ತಾ ಇದೆ? ಏ ಮುದುಕಿ, ಯಾಕೆ ಗಂಟೆಲಿ? ಅದು ಅರ್ವಿ ಒಗ್ಯೋನಂತ ಹಳ್ಳಕ್ಕೇನೋ ಹೋದ್ನವ, ಆದ್ರ ತಲೆ ಸುತ್ತು ಬಂದು ಹಳ್ಳ ದಂಡೆ ಬಿದ್ದು ಬಿಟ್ಟೆ. ತಲೆ ಮೇಗಿನ ಅರ್ವಿ ಗಂಟು ಆ ಹಳ್ಳದ ನೀರಾಗ ತೇಲ್ಕೊಂಡು ಅಯ್ಯ 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 ಮುದುಕಿ! ಊಟ ಮಾಡಿ 3 ದಿನ ಅಥವಾ ತಲೆ ಸುತ್ತಾಕತ್ತಂದ್ರೂ ಹೊಡಿಬೇಡವ. ನಿನ್ನ ಹೊಡ್ತಾ ನನ್ನ ಕಡೆಯಿಂದ ತಡ್ಕೊಳಕ್ ಆಗುದಿಲ್ಲ ಅಂದ್ರೂ ಹೊಡೆಯಕತ್ತಿಯಲ್ಲ. ಎಂತ ಹೊಲಸ ಹೊಟ್ಟೆಯಾಗ ಹುಟ್ಟಿ ಬಂದಿರಬೇಕು ನೀ. ಏನ ನೀ ಮಾಡಿದ ಹಾದ್ರತನ ನನಗ ಗೊತ್ತಿಲ್ಲ ಅಂತ ತಿಳಿದಿಯನವ. ನನಗೆಲ್ಲಾ ಗೊತ್ತೈತಿ, ಆದ್ರೂ ಸುಮ್ಮನದೀನಿ. ಯಾಕೆ ಹೇಳು? ಈ ವಿಷಯ ನನ್ನ ಮಗನಿಗೆ ಗೊತ್ತಾದ್ರೆ ಅವ ಏನಾರ ಮಾಡ್ಕೊಂಡ್ ಬಿಡ್ತಾನೋ ಅಂತ ಸುಮ್ಮನದಿನವ. 32 ವರ್ಷಗಳ ನಂತರ ನನ್ನ ಗಂಡ ರಿಟೈರ್ಡ್ ಆಗಿ ಹೆಂಡತಿ ಮಕ್ಕಳ ಜೊತೆ ಸಂತೋಷವಾಗಿರಬೇಕು ಅಂತ ಬಂದ್ರ ದೇವ್ರಂಥ ನನ್ನ ಗಂಡಗ ಇಲ್ಲ ಸಲ್ಲದ ಅಪವಾದ ಹೊರಸಿ ಮನೆಯಿಂದ ಹೊರ ಹಾಕಿದೆ. ಆಗೂ ನಾ ಸುಮ್ಮನಾದೆ. ಯಾಕೆ ಹೇಳು? ನನ್ನ ಮಗನ ಮ್ಯಾಗಿರೋ ಹುಚ್ಚು ವ್ಯಾಮೋಹ. ನೀ ಸರಿ ಇಲ್ಲ ಅನ್ನೋ ವಿಚಾರ ನನ್ನ ಮಗನಿಗೆ ಗೊತ್ತಾದ್ರ ಅವ ಜೀವಕ್ಕೆ ಏನಾರ ಮಾಡ್ಕೊಂಡು ಬಿಡ್ತಾನೋ ಅನ್ನೋ ಭಯ. ಆದ್ರ ಇವತ್ತು ಮಾತ್ರ ನಾ ಸುಮ್ಮನಿರುದಿಲ್ವಾ? ಸುಮ್ಮನಿರುದಿಲ್ಲ. ಇವತ್ತೆರಡರಾಗ ಒಂದು ತೀರ್ಮಾನ ಆಗಬೇಕು. ಬರ್ಲಿ ನನ್ನ ಮಗ. ಹಾ ಬರ್ಲಿ ನನ್ ಗಂಡ. ಇವತ್ತು ಈ ಮನೆಯಲ್ಲಿ ನಾನ್ ಇರ್ಬೇಕೊಂದು, ಇಲ್ಲ ನೀನ್ ಇರ್ಬೇಕೊಂದು. ಹೆಣ್ಣ ಅದಕ್ಕಿಗೆ ಸಹನೆ ತುಂಬಿ ತುಳುಕ್ತಿರ್ಬೇಕು. ಮನೆಗೆ ಸೊಸಿಯಾಗಿ ಬಂದಕಿ ಮನಿ ದೀಪ ಬೆಳಗಬೇಕಾ ಹೊರತು ನಿನ್ನಂಗ ಮಾರಿಯಾಗಿ ಮನಿ ದೀಪ ತೆಗಿಬಾರ್ದವ, ತೆಗಿಬಾರ್ದು. ಮುತ್ತೈದೆ ಎನ್ನೋ ಅರ್ಥನಾದ್ರೂ ನಿನಗ ಗೊತ್ತೈತಿನವ. ಹಣೆಯ ಕುಂಕುಮ ಒಂದು ಮುತ್ತು, ಮೂಗುತಿ ಒಂದು ಮುತ್ತು, ಕೊರಳ ಮಾಂಗಲ್ಯ ಒಂದು ಮುತ್ತು, ಹಸಿರು ಬಳೆಗಳೊಂದು ಮುತ್ತು, ಕಾಲಲ್ಲಿರೋ ಕಾಲುಂಗುರ ಒಂದು ಮುತ್ತು. ಈ 5 ಮುತ್ತುಗಳನ್ನ ಹೊತ್ತು ತರುವವಳೆ ನಿಜವಾದ ಮುತ್ತೈದೆ. ಶಾಸ್ತ್ರ ಸಂಪ್ರದಾಯ ನಿನಗ ಗೊತ್ತಿದ್ದಿದ್ರ ನೀ ಹಿಂಗ ಮಾತಾಡ್ತಿದ್ದಿಲ್ಲವಾ? ಹಿಂಗ ಮಾತಾಡ್ತಿದ್ದಿಲ್ಲ. ಮಾತೆತ್ತಿದ್ರೆ ಶಾಸ್ತ್ರ ಸಂಪ್ರದಾಯ ಅಂತ ಬಡ್ಕೋತಿಯಲ್ಲಿ ನೀನ್ ಈ ಗೊಡ್ಡ ಶಾಸ್ತ್ರ ಸಂಪ್ರದಾಯ
ನನಗ್ ಬೇಕಾಗಿಲ್ಲ. ಏಯ್, ಮುಚ್ಚೆ ಬಾಯಿ. ಶಾಸ್ತ್ರ ಸಂಪ್ರದಾಯ ಅಂದ್ರೆ ಏನು ಅಂತ ತಿಳಿದಿಯವ? ಗುರು ಹಿರಿಯರೆಲ್ಲರೂ ಸೇರಿ ಕೈ ಮ್ಯಾಗ ಕೈ ಇಟ್ಟು ಹಾಲು ಹಾಕಿ ಅಕ್ಷತೆ ಹಾಕಿ ಗಂಡು ಹೆಣ್ಣು ಜೊತೆ ಮ್ಯಾಗ ನಿಂತು ಅರುಂಧತಿ ನಕ್ಷತ್ರ ನೋಡಿ 7 ಹೆಜ್ಜೆಗಳ ಸಪ್ತಪದಿ ತೊಳೆದು ಗಂಡನ ಮನೆಗೆ ಬಲಗಾಲಿಟ್ಟು ಬರ್ತಾಳಲ್ಲ, ಅಥವಾ 7 ಹೆಜ್ಜೆಗಳ ಸಪ್ತಪದಿ ಅಂದ್ರ ಅದರ ಅರ್ಥ ಏನು ಅಂತ ನಿನಗೇನಾರ ಗೊತ್ತೈತೇನವ? ಕಾರೇಶು ದಾಸಿ, ಕರುಣೇಶು ಮಂತ್ರಿ, ಭೋಜೇಶು ಮಾತಾ, ರೂಪೇಶು ಲಕ್ಷ್ಮಿ, ಶಯನೇಶು ರಂಭ, ಕ್ಷಮಯ ಧರಿತ್ರಿ. ಅಂದ್ರ ಧರ್ಮದಲ್ಲಾಗ್ಲಿ ಧನದಲ್ಲಾಗ್ಲಿ ವ್ಯಾಮೋಹದಲ್ಲೇ ಆಗ್ಲಿ ಗಂಡನ ಕಷ್ಟ ಸುಖದಾಗ ಭಾಗಿಯಾಗಿ ಸದಾ ಅವನಿಗೆ ಬೆನ್ನೆಲುಬಾಗಿರ್ತಾಳಲ್ಲ, ಅಕ್ಕಿಗಂತಾರವ ಕಾರೇಶು ದಾಸಿ ಅಂತ. ಇನ್ನ ಕರುಣೇಶು ಮಂತ್ರಿ ಅಂದ್ರ ಗಂಡ ಏನೇ ತಪ್ಪು ಮಾಡಿರ್ಲಿ ಅವನಿಗೆ ತಿದ್ದಿ ಬುದ್ಧಿ ಹೇಳಿ ಸರಿ ದಾರಿಗೆ ತರ್ತಾಳಲ್ಲ, ಅಕ್ಕಿಗಂತಾರವ ಕರುಣೇಶು ಮಂತ್ರಿ. ಇನ್ನ ಭೋಜೇಶು ಮಾತಾ ಅಂದ್ರ ಹೊಟ್ಟೆ ಹಸದ ಮನೆಗೆ ಯಾರೇ ಬರ್ಲಿ ಅವ್ರಿಗೆ ತಾಯಿ ಸ್ಥಾನದಾಗ ನಿಂತು ಹೊಟ್ಟೆ ತುಂಬ ಊಟ ಮಾಡಿಸಿ ಮನೆಯಿಂದ ಬೀಳ್ಕೊಡ್ತಾಳಲ್ಲ, ಅಕ್ಕಿಗಂತಾರವ ಭೋಜೇಶು ಮಾತಾ ಅಂತ. ಇನ್ನ ರೂಪೇಶು ಲಕ್ಷ್ಮಿ ಅಂದ್ರ ಹಣೆ ತುಂಬ ಕುಂಕುಮ ಇಟ್ಕೊಂಡು ಕೆನ್ನೆ ತುಂಬ ಅರಿಶಿನ ಬಳ್ಕೊಂಡು ಮನೆ ದೀಪ ಅಂಟಿಸಿ ನಗನಗತಾ ಓಡಾಡ್ಕೊಂಡಿರ್ತಾಳಲ್ಲ, ಅಕ್ಕಿಗಂತಾರವ ರೂಪೇಶು ಲಕ್ಷ್ಮಿ ಅಂತ. ಇನ್ನ ಶಯನೇಶು ರಂಭ ಅಂದ್ರ ಆಕಿ ತನ್ನ ಗಂಡನ ಕಣ್ಣಿಗೆ ಮಾತ್ರ ಸುಂದರವಾಗಿ ಕಾಣಬೇಕು. ಅದಕ್ಕೆ ಅಕ್ಕಿಗಂತಾರ ಶಯನೇಶು ರಂಭ ಅಂತ. ಇನ್ನ ಕ್ಷಮಯ ಧರಿತ್ರಿ ಅಂದ್ರ ಅಣ್ಣ ತಮ್ಮ ಅಕ್ಕ ತಂಗಿ ಮನೆಯಾಗ ಯಾರು ಏನೇ ತಪ್ಪು ಮಾಡಿರ್ಲಿ ಅದನ್ನ ಹೊರ ಜಗತ್ತಿಗೆ ರಟ್ಟು ಮಾಡ್ದ ಗುಟ್ಟಾಗಿ ತನ್ನ ಹೊಟ್ಟೆಗೆ ಇಟ್ಕೊಂಡು ಹೊರ ಜಗತ್ತಿಗೆ ನಗನಗ್ತಾ ಜೀವನ ಸಾಗಿಸ್ತಾಳಲ್ಲ, ಅಕ್ಕಿಗಂತಾರವ ಕ್ಷಮಯ ಧರಿತ್ರಿ ಅಂತ. ಇದವ 7 ಹೆಜ್ಜೆಗಳ ಸಪ್ತಪದಿ ಅಂದ್ರ ಅದರ ಅರ್ಥ ಇದು. ಅದನ್ನ ಬಿಟ್ಟು ರಿಜಿಸ್ಟರ್ ಆಫೀಸ್ಗೆ ಹೋಗಿ ಮಾಲಿ ಬದಲಾಯಿಸ್ಕೊಂಡು ಕೊಳ್ಳಾಗ ತಾಳಿ ಹಾಕಿಸ್ಕೊಂಡು ಬಂದಿರೋ ನಿನಗೇನ ಗೊತ್ತು ನಮ್ಮ ಹಿಂದೂ ಸಂಪ್ರದಾಯ ಅಂದ್ರ ಏನು ಅಂತ? ಏನೇ ಮುದುಕಿ, ಸುಮ್ನೆ ಬಿಟ್ರೆ ನನಗೆ ಲೆಕ್ಚರ್ ಕೊಡ್ತೀಯಾ? ಇದೇ ಕಣೆ ಸರಿಯಾದ ಟೈಮ್ಗೆ ಬಂದ್ರಿ ರೀ. ನಿಮ್ ತಾಯಿ ನನ್ ಮೇಲಿನ ಸೇಡ್ಗೆ ಬಟ್ಟೆಗಳನ್ನೆಲ್ಲ ಹಳ್ಳಕ್ಕೆ ಹೋಗದ್ ಬಂದಿದ್ದಾಳ್ರಿ. ಯಾಕತ್ತೆ ಹೀಗ್ ಮಾಡಿದ್ರಿ ಅಂದ್ರೆ ಅದ್ನೇನೆ ಕೇಳ್ತೀಯಾ? ನನ್ನ ಮಾತೆ ಶಾಸನ ಅಂತ ನನಗೆ ಹೊಡೆಯಕ್ ಬಂದ್ಬಿಡ್ರಿ. ಯವ್ವ ಮಹಾತಾಯಿ ಮನೆಗೆ ಸೊಸಿಯಾಗಿ ಬಂದಕಿ ಮನಿ ದೀಪ ಬೆಳಗಬೇಕಾ ಹೊರತು ಹಿಂಗ ತಾಯಿ ಮಗನ ನಡುವೆ ತಂದಿಟ್ಟ ತಮಾಷೆ ನೋಡಬಾರ್ದವ್ವ, ನೋಡಬಾರ್ದು. ಸಾಕ್ ಸುಮ್ನಿರವ, ಸಾಕ್ ಸುಮ್ನಿರೋ. ಇವಳನ್ನ ಮದುವೆ ಮಾಡ್ಕೊಂಡ್ ಬಂದ ನೋಡ್ತಾ ಇದ್ದೇನೆ. ಬರೇ ಇದೇ ಕಾಯ್ತಾ ಇದ್ನಂದು ಕತ್ತಿ ಅಟ್ಟು ವಯಸ್ಸಾಯ್ತು. ಮುದ್ದಾದ ಸೊಸೆನ ಹೆಂಗ ನೋಡ್ಕೋಬೇಕು ಅಂತ ಖಬರ್ ಇಲ್ಲ ನಿನಗೆ? 2 ಸಲ ಹೇಳ್ಬೇಕ್ರ ನಿನಗೆ? 2 ಸಲ ಭಾಷ್ ಮಗನ ಶಭಾಷ್. ನನ್ನ ಎದೆ ಹಾಲು ಕೊಟ್ಟು ನಿನ್ನ ಬೆಳೆಸಿದಕ್ಕೂ ನನ್ನ ಜನ್ಮ ಸಾರ್ಥಕ ಆತೋ ಯಪ್ಪ, ಸಾರ್ಥಕ ಆತೋ. ಮಗ ಅದವ ಹೆಂಡತಿ ತಪ್ಪು ಹೆಜ್ಜೆ ಇಟ್ರ ಮೂಗುದಾರ ಹಾಕಿ ಹಿಡಿದಿಡಬೇಕು. ಅದನ್ನ ಬಿಟ್ಟು ಹೆಂಡತಿ ಸೇರಿ ಸೆರಗಿಡ್ಕೊಂಡು ಅಡ್ಡಾಡೋ ನಿನ್ನಂತ ಶಂಡ ಮಗ ಜನ್ಮ ಕೊಟ್ನಲ್ಲಂತ ನನ್ನ ಹೊಟ್ಟೆ ಉರಿಯಾಗದಲ್ಲೋ ಯಪ್ಪ, ನನ್ನ ಹೊಟ್ಟೆ. ಏನಂದಿ? ಎತ್ ಮಗ ಶಂಡ? 9 ತಿಂಗಳು ಗರ್ಭಾನು ಈ ಗುಡಿಯೊಳಗ ನನ್ನ ಕರುಳನ್ನೇ ನಿನಗ ಮಾಲಿ ಮಾಡಿ ಹಾಕಿ ಭೂಮಿಗೆ ಕರೆ ತಂದದ್ದಕ್ಕ ಸರಿಯಾದ ಶಿಕ್ಷೆ ಕೊಟ್ಟ್ಯೋ ಯಪ್ಪ,
ಸರಿಯಾದ ಶಿಕ್ಷೆ ಕೊಟ್ಟಿ. ಲೋ ಮಗನ, ನೀ ಕುಡ್ದು ಕುಡ್ದು ನಿನ್ನ ಕಿಡ್ನಿ ಹೋದಾಗ ನನ್ನ ಕಿಡ್ನಿ ಕೊಟ್ಟ ನಿನ್ನ ಕಾಪಾಡ್ದೆ. ಅದಕ್ಕ ತಕ್ಕ ಶಿಕ್ಷೆ ಕೊಟ್ಟಿಯಪ್ಪ, ತಕ್ಕ ಶಿಕ್ಷೆ ಕೊಟ್ಟೆ. ನೀ ಮನೆಯಿಂದ ಹೊರಗೆ ಹೋದೆ ಅಂದ್ರ ನನ್ನ ಕೂಸಿ ಯಾವಾಗ ಬರ್ತೈತೋ ಅಂತ ಜಾತಕ ಪಕ್ಷಿ ಹಂಗ ಕಾಯ್ತಿದ್ನಲ್ಲ. ಅದು ಋಣನು ತೀರಿಸಿಬಿಟ್ಟೆಪ್ಪ, ಅದು ಋಣನು ತೀರಿಸಿಬಿಟ್ಟೆ. ನಿನ್ನಂತ ಹೊಲಸು ಮಗ ನನ್ನ ಹೊಟ್ಟೆಗೂಡ್ತಾನ ಅಂತ ಮೊದಲ ಗೊತ್ತಾಗಿದ್ರ ಹುಟ್ಟಿದ ಕ್ಷಣ ನಿನ್ನ ಕತ್ತು ಹೆಚ್ಚಿಗೆ ಕೊಂದು ಬಿಡ್ತಿದ್ನು ಯಪ್ಪ. ಆಹಾ, ನಿನ್ನ ಕಣ್ಣೀರನ್ನ ನನ್ನ ಮುಂದೆ ಹಾಕಿದ್ರೆ ನಡೆಯಂಗಿಲ್ಲವ, ನನ್ನ ಮುಂದೆ ಹಾಕಿದ್ರೆ ನಡೆಯಂಗಿಲ್ಲ. ನಿನ್ನನ್ನ ಸಾಕ್ಲಾರ್ದ ನಿನ್ನ ಗಂಡ ಈ ಮನೆ ಬಿಟ್ಟು ಹೋದಲ್ಲ, ಅವನ ಮುಂದೆ ಹಾಕಬೇಕಾಯ್ತು ನಿನ್ನ ಕಣ್ಣೀರನ್ನ. ಹೋಗಿ ಮಾಡೋದನ್ನ ಹೀಗೆ ಮಾಡೋದಂತ ಹೇಳ್ತಾ ಇದ್ದೀಯಾ? ನಾನು ಮಾಡಿದ್ದು ಹೋಯ್ತೇನು? ನಿನ್ನ ಗಂಡ ಮಿಲಿಟರಿ ಒಳಗಿದ್ದಾಗ ಆಗಾಗ ತಲೆ ಸುತ್ತದೆ ತಲೆಯ ಹಾಸಿಗೆ ಹಿಡ್ತಿದ್ದಿ. ಹೋಗಿ ದವಾಖಾನಿಗೆ ತೋರಿಸಿದೀನಿ. ಮನೆಗೆ ಬಂದ ನಂತರ ಹೊಟ್ಟಿಗೆ ಅನ್ನ ಕೂರಿಸಿಕೊಟ್ಟಿದ್ದೀನಿ, ಮೈ ಮೇಲೆ ಬಟ್ಟೆ ಒಗೆದು ಹಾಕಿದ್ದೀನಿ. ಲೆಕ್ಕ ಲೆಕ್ಕ ಹಾಕಿ ನೋಡಿದ್ರ ಅದು ಲಕ್ಷದ ಮೇಲೆ ಹೋಗ್ತತಿ. ದೊಡ್ಡದಾಗಿ ಹೇಳಕ್ ಬಂದಾಳಿ. ನಾನು ಮಾಡಿದಿನ ತಲೆ, ನಾನು ಮಾಡಿದ್ದು ಹೋಯ್ತಣ. ನಾಯಿ ಜಾತಿಯವನ ಹೆತ್ತ ತಂದೆ ತಾಯಿಗೆ ಮಾಡಿದ್ದನ್ನ ಎತ್ತಿ ಆಡಿ ತೋರ್ಸಕತಿ. ನನಗ ಅನ್ನ ಹಾಕಿದ ಖರ್ಚು ಹೇಳಕತಿಯನು ಮಗನ. ಯಪ್ಪ, ನಾ ಸತ್ರು ನಿನ್ನ ಋಣ ತೀರ್ಸೆ ಹೊಕ್ಕಿನೋ ಯಪ್ಪ, ತೀರ್ಸೆ ಹೊಕ್ಕಿನಿ. ಈ ಪ್ರಪಂಚದಾಗ ತೀರ್ಸಕ್ಕಾಗ್ದಿರೋ ಋಣ ಅಂದ್ರ ಎರಡು. ಒಂದು ತಾಯಿಯ ಋಣ, ಇನ್ನೊಂದು ಈ ಮಣ್ಣಿನ ಗುಣ. ಅದನ್ನ ತೀರಿಸುವಂತ ಮಕ್ಕಳು ಹುಟ್ಟಿಲ್ಲ, ಮುಂದೆ ಹುಟ್ಟೋದು ಇಲ್ಲ. ನಾ ಸತ್ರು ನಿನ್ನ ಋಣ ತೀರಿಸಿ ನಾ ಹೊಕ್ಕಿನಪ್ಪ, ಹೊಕ್ಕಿನಿ. ಮಗನ, 3 ದಿನದಿಂದ ಊಟ ಮಾಡಿಲ್ಲ. ನನ್ನ ಸೊಸೆಗೆ ಈಟ ಅನ್ನ ಕೊಡಿಸ್ಬಿಡಪ್ಪ. ಅಯ್ಯೋ ರೀ, ನಿಮ್ಮ ಅವ್ವಗ ಹೊಟ್ಟೆ ಹಸ್ತೈತಂತ, ಆದ್ರ ನಾ ಮನ್ಯಾಗ ಅಡಿಗೆನ ಮಾಡಿಲ್ಲ. ಯಾಕಂದ್ರ ನಾ ಪಾರ್ಲರ್ಗೆ ಹೋಗಿದ್ದೆ. ಆದ್ರೆ ನಮ್ ಬೀದಿ ನಾಯಿ ಬರ್ತೈತಲ್ರಿ, ಅದಕ್ಕೆ ಹಾಕಿದ್ದೆ. 3 ದಿವಸ ಆಯ್ತ ಹಳಸಿ ನಾರಾಕತ್ತೈತ ಅಣ್ಣ. ಅದನ್ನ ತಂದು ಹಾಕ್ತೇನಿ, ಕೊಡ್ರಿ ನಿಮ್ಮ ಅವ್ವಗ. ಹಾಗೆ ಯಾರು ಆಸ್ತಿ ಮಾಡಬೇಡ್ರಪ್ಪ, ಮಾಡಬೇಡ್ರಿ. ಮಕ್ಕಳನ್ನ ಈ ದೇಶಕ್ಕೆ ಆಸ್ತಿ ಮಾಡ್ರಿ. ಇಲ್ಲಂದ್ರ ನನಗ ಬಂದ ಸ್ಥಿತಿ ನಿಮಗ ಬಂದ್ರು ಬರ್ಬೋದು. ಅವ ಅಣ್ಣ, 3 ದಿನ ಆತ್ರಪ್ಪ ಊಟ ಮಾಡಿ. ಹೊಟ್ಟಿ ಬಾಳ ಹಸೆಕತ್ತೈತ್ರಪ್ಪ. ಯಾರಾದ್ರೂ ಭಿಕ್ಷೆ ನೀಡಿ ಪುಣ್ಯ ಕಟ್ಕೊಡ್ರಪ್ಪ, ಪುಣ್ಯ ಕಟ್ಕೊಡ್ರಿ. ಭಿಕ್ಷಾ ನೀಡಿರಿ, ದಾನ ಮಾಡಿರಿ. ಭಿಕ್ಷಾ ನೀಡಿರಿ, ದಾನ ಮಾಡಿರಿ. ಭಿಕ್ಷಾ ನೀಡಿರಿ. ಹಸುವಿನತ ಕಾಲದೆಂದು ಮನವು ನೀಡಿದೆ ಭಿಕ್ಷೆಯಲ್ಲ. ಹಸುವಿನತ ಕಾಲದೆಂದು ಮನವು ನೀಡಿದೆ ಭಿಕ್ಷೆಯಲ್ಲ. ನೀಡಿರಿ ಭಿಕ್ಷೆಯ, ಭಿಕ್ಷೆಯ ದಾನ ಮಾಡಿರಿ. ಭಿಕ್ಷಾ ನೀಡಿರಿ.
ಹಸುವಿನ ತಾಪ ತಾಳದೆಯದು ಮನವು ಬೇಡಿದೆ ಭಿಕ್ಷೆಯಲ್ಲ ಹಸುವಿನ ತಾಪ ತಾಳದೆಯದು ಮನವು ಬೇಡಿದೆ ಭಿಕ್ಷೆಯಲ್ಲ ನೀಡಿರಿ ಭಿಕ್ಷೆಯ ನೀಡಿರಿ ಭಿಕ್ಷೆಯ ದಾನ ಮಾಡಿರಿ ನೀಡಿರಿ ದಾನ ಮಾಡಿರಿ ದಾನ ಮಾಡಿರಿ ದಾನ ಮಾಡಿರಿ ನಾನು ನನ್ನ ದೇವರು ಹುಡ್ಕೊಂಡು ಹೋಗ್ತೀನಿ, ನನ್ನ ಗಂಡನ ಹುಡ್ಕೊಂಡು ಹೋಗ್ತೀನಿ ರೀ. ಅವತ್ತು ನೀವು ನನಗೊಂದು ಮಾತು ಹೇಳಿದ್ರಿ, ಈ ಮನೆಯಲ್ಲಿ ನಿನಗೆ ನೋವಾಗುವಂತ ಏನೇ ಘಟನೆ ನಡೆದ್ರು ನಾನಿದ್ದಲ್ಲಿಗೆ ಬಂದ್ಬಿಡು ಅಂತ. ನಾನು ಬರ್ತಾ ಇದ್ದೀನ್ರಿ, ಇನ್ಯಾವತ್ತೂ ನಿಮ್ಮ ಮಾತು ಮೀರೋಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಂದ್ರೆ ಕ್ಷಮಿಸ್ಬಿಡಿ. ಬರ್ತಾ ಇದ್ದೇನ್ರಿ, ಹಾ ಬರ್ತಾ ಇದ್ದೀನಿ.